ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಆರ್ಥಿಕವಾದ ಸ್ವಾಗತ. ಫ್ರೆಂಡ್ಸ್, ಜೀವನದ ಸುಂದರ ಪಯಣದಲ್ಲಿ ನಮ್ಮ ಆಲೋಚನೆಗಳನ್ನು ಗೌರವಿಸಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ನೇಹಿತನಂತೆ ಜೊತೆಯಾಗಿ ನಿಲ್ಲುವ ಒಂದು ನಂಬಿಕಸ್ಥ ಜೀವ ಸಿಗುವುದು ನಮ್ಮೆಲ್ಲರ ಆಶಯ. ಇವತ್ತು ನಮ್ಮ ಚಾನಲ್ಗೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಅತ್ಯಂತ ಸುಸಂಸ್ಕೃತ ಹಾಗೂ ಗೌರವಾನ್ವಿತ ಕುಟುಂಬ ಕನ್ಯೆಯೊಬ್ಬರ ಪ್ರೊಫೈಲ್ ಬಂದಿದೆ. ಇವರ ಹೆಸರು ಕಾವ್ಯ, ವಯಸ್ಸು 24 ವರ್ಷ. ಇವರು ಪ್ರಸ್ತುತ BSc ಮುಗಿಸಿ ಪ್ರತಿಷ್ಠಿತ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಟೆಸ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ, ಕಾವ್ಯ ಅವರು ತುಂಬಾ ಸೌಮ್ಯ ಸ್ವಭಾವದ, ಸಭ್ಯ ಹಾಗೂ ಅಷ್ಟೇ ಜವಾಬ್ದಾರಿಯುತ ಯುವತಿ. ವೃತ್ತಿ ಜೀವನದಲ್ಲಿ ಅತ್ಯಂತ ಚುರುಕಾಗಿರುವ ಇವರು ಮನೆಯ ಸಂಪ್ರದಾಯ ಹಾಗೂ ಕೌಟುಂಬಿಕ ಮೌಲ್ಯಗಳಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡುತ್ತಾರೆ. ಬಿಡುವಿನ ವೇಳೆಯಲ್ಲಿ ಸುಂದರ ಕಥೆಗಳನ್ನು ಓದುವುದು, ಸಂಗೀತವನ್ನು ಕೇಳುವುದು ಮತ್ತು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡುವುದು ಇವರ ಹವ್ಯಾಸವಾಗಿದೆ. ಹಾಗೆ ಎಲ್ಲರೊಂದಿಗೂ ಹಸನ್ಮುಖಿಯಾಗಿ ಬೆರೆಯುವ ಸರಳ ವ್ಯಕ್ತಿತ್ವ ಇವರದ್ದಾಗಿದೆ. ಹಾಗೆ ಸ್ನೇಹಿತರೆ, ಇವರದ್ದು ಆದರ್ಶ ಹಾಗೂ ಪ್ರೀತಿಯಿಂದ ಕೂಡಿದ ಸುಸಂಸ್ಕೃತ ಮಧ್ಯಮ ವರ್ಗದ ಕುಟುಂಬವಾಗಿದೆ. ತಂದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹಾಗೂ ತಾಯಿ ಗೃಹಿಣಿಯಾಗಿದ್ದಾರೆ. ಇವರಿಗೆ ಒಬ್ಬ ಅಣ್ಣನಿದ್ದು ಅವರು ಈಗಾಗಲೇ ವಿವಾಹಿತರಾಗಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಮನೆಯಲ್ಲಿ ಸಂಸ್ಕಾರ, ಪ್ರೀತಿ ಮತ್ತು ಕೌಟುಂಬಿಕ ಮೌಲ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡುವ ಸುಂದರ ಕುಟುಂಬ ಇವರದ್ದಾಗಿದೆ. ಹಾಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ, ಮದುವೆಯ ಬಗ್ಗೆ ಕಾವ್ಯ ಅವರ ಆಲೋಚನೆ ತುಂಬ ಸ್ಪಷ್ಟವಾಗಿದೆ. ಮದುವೆ ಎನ್ನುವುದು ಕೇವಲ ಇಬ್ಬರು ವ್ಯಕ್ತಿಗಳ ಬೆಸುಗೆಯಲ್ಲ, ಅದು ಎರಡು ಕುಟುಂಬಗಳ ನಡುವಿನ ಪವಿತ್ರ ನಂಬಿಕೆ. ಒಬ್ಬರಿಗೊಬ್ಬರು ಗೌರವವನ್ನು ನೀಡುತ್ತಾ ಜೀವನದ ಸವಾಲುಗಳನ್ನು ಸ್ನೇಹಿತರಂತೆ ಜೊತೆಯಾಗಿ ಎದುರಿಸುವುದೇ ನಿಜವಾದ ಸುಸಂಸ್ಕೃತ ಕುಟುಂಬವಾಗಿದೆ ಎಂದು ಕೂಡ ನಂಬುತ್ತಾರೆ. ಹಾಗೆ ಸ್ನೇಹಿತರೆ, ವರನ ಬಗ್ಗೆ ಇವರ ನಿರೀಕ್ಷೆಗಳನ್ನು ನಾವು ನೋಡೋದಾದ್ರೆ, ಹುಡುಗನು ಕನಿಷ್ಠ ಯಾವುದಾದ್ರೂ ಒಂದು ಪದವಿ ಅಥವಾ ಇಂಜಿನಿಯರಿಂಗ್, MCA, MBA ಮುಗಿಸಿರಬೇಕು. ಬೆಂಗಳೂರಿನಲ್ಲಿ ಸ್ಥಿರವಾದ ಆದಾಯವಿರುವ ಉತ್ತಮ ಕೆಲಸ ಅಥವಾ ಉತ್ತಮ ಹಿನ್ನೆಲೆಯುಳ್ಳ ಸ್ವಂತ ಉದ್ಯಮವನ್ನು ಹೊಂದಿರಬೇಕಂತೆ. ಮುಖ್ಯವಾಗಿ ಹುಡುಗನು ಯಾವುದೇ ವ್ಯಸನಗಳಿಲ್ಲದ ಸಭ್ಯ ವ್ಯಕ್ತಿಯಾಗಿರಬೇಕು ಮತ್ತು ಹೆಣ್ಣಿನ ಸ್ವಾವಲಂಬನೆ ಹಾಗೂ ವೃತ್ತಿ ಜೀವನಕ್ಕೆ ಬೆಂಬಲವನ್ನು ನೀಡುವ ಗುಣವಂತನಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ ವೀಕ್ಷಕರ, ಈ ಮಂಡ್ಯದ ಮೂಲದ ಈ ಸುಗುಣವತಿ ಕನ್ಯೆಯ ಪ್ರೊಫೈಲ್ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಸೂಕ್ತ ಎನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.